ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸೆಟ್ ದೋಸೆ ಮಾಡಿದ್ನಲ್ಲ, ಅದೇ ಬ್ಯಾಟರಲ್ಲಿ ನಾನು ಪಡ್ಡು ಮಾಡ್ತಾಯಿದ್ದೀನಿ. ನೀವು ಇದೇ ಬ್ಯಾಟರನ್ನ ಯೂಸ್ ಮಾಡಿಕೊಂಡು ಆನಿಯನ್ ದೋಸೆ, ಸೆಟ್ ದೋಸೆ, ಪಡ್ಡು ಎಲ್ಲ ಮಾಡ್ಕೊಬೋದು. ನಾನು ಇವಾಗ ಆ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕಟ್ ಮಾಡ್ಕೊಂಡಿರೋ ಆನಿಯನ್ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪಡ್ಡುದು ತವ ಆಲ್ರೆಡಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಎಲ್ಲದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕಿದ್ರೆ ನೀಟಾಗಿ ಎದ್ದೇಳುತ್ತೆ. ನಾನ್ ಸ್ಟಿಕ್ ಆದರೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಒಂದು ಮುಕ್ಕಾಲು ಭಾಗ ಮಾತ್ರ ಬಿಡಬೇಕು. ತುಂಬ ಬಿಟ್ಬಿಟ್ರೆ ಒಳಗಡೆ ಇಟ್ಟಿಟ್ಟೇ ಇರುತ್ತೆ, ನಿಮಗೆ ಚೆನ್ನಾಗಿರಲ್ಲ. ಒಂದು 3/4% ಮಾತ್ರ ಬಿಡಿ, ಫುಲ್ ತುಂಬ ಬಿಡಬೇಡಿ. ಪಡ್ಡುಗೆ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 3 ಮಿನಿಟ್ಸ್ ಕುಕ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾಡಬಾರ್ದು. ಐ ಫ್ಲೇಮ್ ಮಾಡಿಬಿಟ್ರೆ ಮೇಲ್ಗಡೆ ಎಲ್ಲ ಫುಲ್ ಸೀದೋಗುತ್ತೆ, ಒಳಗಡೆ ಇಟ್ಟಿಟ್ಟೇ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಒಂದು 3 ಮಿನಿಟ್ಸ್ ಕುಕ್ ಮಾಡಿ ಇವಾಗ ಟರ್ನ್ ಮಾಡಬೇಕು. ಮತ್ತು ಈ ಕಡೆನೂ ಮತ್ತೆ ಒಂದು 2 ಮಿನಿಟ್ಸ್ ಕುಕ್ ಮಾಡ್ಕೊಬೇಕು. ಎರಡು ಸೈಡು ಚೆನ್ನಾಗಿ ಸ್ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿದ್ರೆ ಪಡ್ಡು ಒಳಗಡೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಇಟ್ಟಿಟ್ಟಾಗೇ ಇರುತ್ತೆ. ನೋಡಿ, ಇವಾಗ 2 ಸೈಡು ಕುಕ್ ಆಗಿದೆ. ನಾನಿವಾಗ ಪಡ್ಡುನ ತೆಗಿತಾ ಇದ್ದೀನಿ. ನಾನು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.